ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಯತ್ನಾಳ್ ಗುದ್ದನ್ನ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಯತ್ನಾಳ್. ನಮ್ಮ ರೆಬಲ್ ತಂಡದವರೇ ಮುಂದಿನ ಸಿಎಂ ಅಂತ ಹೇಳಿದ್ದಾರೆ ಯತ್ನಾಳ್. ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಕಾರ್ಯಕರ್ತರಿಗೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಭರವಸೆಯ ಮಾತುಗಳನ್ನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ತಂಡದವರೇ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಆಗ ಹಿಂದೂಗಳ ಮೇಲಿನ ಎಲ್ಲಾ ಕೇಸುಗಳನ್ನ ವಾಪಸ್ ಪಡಿತೇನೆ, ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಯತ್ನಾಳ್ ಹೇಳಿದ್ದಾರೆ. ನಮ್ಮವರೇ ಸಿಎಂ ಅಂತ ವಿಜಯೇಂದ್ರಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಯತ್ನಾಳ್ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ನಮ್ಮ ರೆಬಲ್ ತಂಡದವರೇ ಮುಂದಿನ ಸಿಎಂ ಆಗ್ತಾರೆ ಅಂತ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆನೇ ಈಗ ಭಾರೀ ಚರ್ಚೆಗೆ ಗ್ರಾಸವಾಗುಬಿಟ್ಟಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಯತ್ನಾಳ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದಿಂದಿರುವಂತಹ ನಾಯಕರ ರೆಬಲ್ ಟೀಮ್ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದೆ. ಇನ್ನು ಪ್ರತ್ಯೇಕವಾಗಿ ವಕ್ಫ್ ವಿವಾದದ ಕುರಿತಂತೆ ಹೋರಾಟ ಮಾಡ್ಲಿಕ್ಕೂ ಕೂಡ ಸಜ್ಜಾಗಿದ್ರು, ಮಾಡ್ತಾ ಇದ್ರು. ಇವೆಲ್ಲದರ ನಡುವೆ ಕಲಬುರಗಿಯಲ್ಲಿ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸದೊಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿಬಿಟ್ಟಿದ್ದಾರೆ. ಅದುವೇ ಮುಂದಿನ ದಿನಗಳಲ್ಲಿ ಬಿಜೆಪಿಯ ರೆಬಲ್ ಟೀಮ್ ಏನಿದೆಯಲ್ಲ ಆ ತಂಡದವರೇ ಸಿಎಂ ಆಗ್ತಾರೆ. ಇನ್ನು ಆ ಹೊತ್ತಿನಲ್ಲಿ ಹಿಂದೂಗಳ ಮೇಲಿನ ಏನೇನು ಕೇಸ್ಗಳಿದೆ ಆ ಎಲ್ಲ ಕೇಸನ್ನ ವಾಪಸ್ ಪಡಿತೀವಿ, ಇನ್ನು ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಕೊಡುವುದರ ಮೂಲಕ ವಿಜಯೇಂದ್ರಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನಾಳೆ ನಾವೇ ತಂಡದವರೇ ಒಬ್ಬ ಮುಖ್ಯಮಂತ್ರಿ ಗ್ಯಾರಂಟಿ, ನಾನು ಕೊಡ್ತೀನಿ ವಾರಂಟಿ. ಒಂದು ವರ್ಷನಾಗ ಎಲ್ಲ ಹಿಂದೂಗಳ ಮೇಲೆ ಮೊದಲೇ ಕ್ಯಾಬಿನೆಟ್ ಮಾಡ್ತೀವಿ. ಹಿಂದೂಗಳ ಮೇಲೆ ಎಲ್ಲ ಕೇಸ್ ವಾಪಸ್, ಯಾರೋ ದಿವಸ ಕೈದು ಸಲ ಎದುರೋದಿಲ್ಲ. ಎಲ್ಲಾ ರೈತರ ಸಾಲ ಯಾರ ರೈತ ಹೊಂದಾಗ ಒಕ್ಕತ್ತ ಗೊತ್ತೈತಿ ಅಂದ್ರೆ ಪಕ್ಕ ಬರೋದಿಲ್ಲ. ಅದೇ ಹಿಂದಿಲ್ಲ ಇತ್ತು ನಾವು ಎಲ್ಲರೂ ಒಂದಾಗಿ ಭಯ್ಯ ಭಯ್ಯ ಎಲ್ಲಿ ಭಯ್ಯ ನೋಡ್ರಿ ಭಯ್ಯ ಭಯ್ಯ. ನಾವು ಭಯ್ಯ ಭಯ್ಯ ಹಿಂದೂಗಳಾದ್ರು, ದಲಿತರು, ಲಿಂಗಾಯತರು, ಬ್ರಾಹ್ಮಣರು ನಾವು ಭಯ್ಯ ಭಯ್ಯ ಆದ್ರು ಎಂದು ಭಯ್ಯ ಆಗುದಿಲ್ಲ. ನೀವೆಲ್ಲ ನಿಮ್ಗೆ ಏನಂತಾರ, ನಮ್ಗೆಲ್ಲ ಏನಂತಾರ ಕಾಫಿ ಕಾಫಿ ಅಂದ್ರೆ ಏನ್ ಗೊತ್ತೇನ, ಬೇರೆ ಕ್ರಿಶ್ಚಿಯನ್ರು ಕಾಪುರೇ ನಾವು ಕಾಪುರೇ. ನೀವ್ ಹೇಳ್ತೀರಿ ನಮ್ಮ ಕರ್ಬೇ ಸಾಹೇಬ್ ಹೇಳ್ತಾರ ಹಿಂದೂ ಮುಸ್ಲಿಂ ತಾಯಿ ತಾಯಿ, ನಿಮ್ಮೇ ನಿಮ್ಮ ಮನೆಗೆ ಸುತ್ತಾರ ತಾಯಿ ಭಯಂಗಾಗ್ತಾರ. ಇಂಥ ಪರಿಸ್ಥಿತಿ ನಾವು ಹೋರಾಟ ನಮ್ ಫ್ಯೂಚರ್ ಬಗ್ಗೆ ಬಹಳ ಸಂತೋಷ ಆಗುತ್ತೆ. ನಾವು ವಿನಂತಿ ಮಾಡ್ಕೋತೀವಿ, ದೊಡ್ಡ ಸಾಹೇಬ್ ಬಿಟ್ಟು ಬಿಡ್ರಿ, ಅವರು ಬರುವುದಿಲ್ಲ. ನೀವೆಲ್ಲ ಸಣ್ಣ ಸಾಮಾನ್ಯ ಒಂದೊಂದು ಊರ ಒಂದು ಊರು ತಿರುಗಿಸೋ ಶಕ್ತಿ ಇರ್ತದೆ. ಒಂದೊಂದು ಊರು ತಿರುಗಿಸಿದ್ರೆ ಭಾರತದಲ್ಲಿ ನರೇಂದ್ರ ಮೋದಿ ಕ್ರಾಂತಿ ಮಾಡಿ ತಿರುಗ್ತಾರೆ, ವಕಫ್ ರದ್ದು ಆಗ್ತದೆ. ನಾವು ಹೋರಾಟ ಮಾಡಕೊಟ್ಟಿದ್ರೆ ನೀವು ಪ್ರಧಾನಮಂತ್ರಿ ಭಾರತದ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಕಫ್ ಕಟ್ಟು ಎಲ್ಲಿ ಬರಲಿಲ್ಲ. ಹೀಗಾಗಿ ನಾವು ಭಾರತ ಸಂವಿಧಾನ ಅತ್ಯವರು ನಡವಳಿಕೆ ವಕಫ್ ಗೆದ್ದು ನಾವು ತೋರಿಸುದಿಲ್ಲ. ಹೇಳಿದಾರೆ ಬರೇ ನಾವು ಇವತ್ತೊಂದು ಹೋರಾಟ ಮಾಡಿಬಿಡುದಿಲ್ಲ. ನಾವು ರಮೇಶ್ ಜಾರಕಿಹೊಳಿ ಕುಮಾರಸ್ವಾಮಿ ಎಲ್ಲರೂ ಕೂಡಿ ನಾವು 2ನೇ ತಾರೀಕಿಗೆ ದಿಲ್ಲಿಗೆ ಹೊಂಟೀವಿ.